ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಇದು ಸಿಂಪಲ್ ಟಾಪಿಕ್ ಆಗಿರುತ್ತೆ. ಸರ್ಕ್ಯುಲೇಷನ್ ಫ್ಲೋ ಆಫ್ ಇನ್ಕಮ್ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಬರುವಂತಹ ಫಸ್ಟ್ ಚಾಪ್ಟ್ರಲ್ಲಿ ಬರುವಂತಹ ಟಾಪಿಕ್ ಆಗಿರುತ್ತೆ. 4 ಮಾರ್ಕ್ಸ್ಗೆ ಕೇಳ್ತಾರೆ. ತುಂಬ ಈಸಿ ಟಾಪಿಕ್ ಇದು. ಡಯಾಗ್ರಾಮ್ ನೋಡಿಕೊಂಡು ಎಕ್ಸ್ಪ್ಲನೇಷನನ್ನು ಬರೆದ್ರೆ ಮುಗೀತು. ನೋಡೋಣ. ಸರ್ಕ್ಯುಲೇಷನ್ ಫ್ಲೋ ಆಫ್ ಇನ್ಕಮ್ ಆರ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಈ ಒಂದು ಮಾಡೆಲ್ 2 ಸೆಕ್ಟರ್ ಮಾಡೆಲ್ ಆಗಿರುತ್ತೆ. ಸೆಕೆಂಡ್ ಪಿ ಸಿಗದೇ ಇರೋದು. 3 ಸೆಕ್ಟರ್ ಮಾಡೆಲ್ ಇದೆ, 4 ಸೆಕ್ಟರ್ ಮಾಡೆಲ್ ಇದೆ. ಬಟ್ ಈ ಸೆಕೆಂಡ್ ಪಿ ಯು ಸಿಗೆ 2 ಸೆಕ್ಟರ್ ಮಾಡೆಲನ್ನು ಮಾತ್ರ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ಸರ್ಕ್ಯುಲರ್ ಅಂದರೆ ಏನು? ಸರ್ಕಲ್ ಥರ, ಅಂದರೆ ಸರ್ಕಲ್ ಆಗಿ ಲೂಪ್ ಥರ ಆ ಇನ್ಕಮ್ ಏನಾಗ್ತಾಯಿದೆ ಒಂದು ಎಕನಾಮಿಲಿ ಫ್ಲೋ ಆಗ್ತಾನೇ ಇರುತ್ತೆ. ಲೂಪ್ ಅಂದರೆ ಗೊತ್ತಿದೆಯಲ್ಲ, ಆಗಿದೆ ಆಗ್ತಾ ಇರುತ್ತೆ ಅಂತ, ಆ ರೀತಿ ಸರ್ಕಲ್ ಥರ. ಸೊ ಡೆಫಿನಿಷನ್ ಅಥವಾ ಒಂದು ಎಕ್ಸ್ಪ್ಲನೇಷನನ್ನು ನೋಡೋಣ. The 2-sector model of the circular flow of income explains in interactions between 2 key components of the economy. So ಇಲ್ಲಿ 2 key sector of the components of economy. ಯಾವ್ದು ಎರಡು 2 sectors ಅಂತ ಹೇಳಿದ್ರೆ ಇಲ್ಲಿ ಹೌಸ್ ಹೋಲ್ಡ್ಸ್ ಮತ್ತು ಫಾರ್ಮ್ಸ್. 2 ಸೆಕ್ಟರ್ ಮಾಡೆಲ್ ಆಗಿರೋದ್ರಿಂದ ಇಲ್ಲಿ ಹೌಸ್ ಹೋಲ್ಡ್ಸ್ ಮತ್ತು ಫಾರ್ಮ್ಸನ್ನು ಮಾತ್ರ ತಗೊಂಡಿದ್ದಾರೆ. ಓಕೆ, ದಿಸ್ ಸಿಂಪಲ್ ಮಾಡೆಲ್ ಶೋಸ್ how money, goods and services move between those 2 sectors in the circular pattern. ಯಾವ್ದು ಫ್ಲೋ ಆಗ್ತಾ ಇದೆ ಹೌಸ್ ಹೋಲ್ಡ್ ಮತ್ತು ಫಾರ್ಮ್ಸ್ನ ನಡುವೆ? ಗೂಡ್ಸ್ ಆಗಿರ್ಬೋದು, ಮನಿ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು. ಈ ಮೂರು ಅಥವಾ ಇನ್ನೊಂದಷ್ಟು ಏನಂತ ಹೇಳ್ತೀವಿ, ಸೆಕ್ಟರ್ಸ್, 2 ಸೆಕ್ಟರ್ ನಡುವೆ ಸರ್ಕ್ಯುಲರ್ ಪ್ಯಾಟರ್ನ್ ಆಗಿ ಮೂವ್ ಆಗ್ತಾ ಇದೆ. ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಬೇಸಿಕ್ ವರ್ಕಿಂಗ್ ಆಫ್ ಆ್ಯನ್ ಎಕನಾಮಿ. ಸೊ ಈ ಒಂದು ಮಾಡೆಲ್ ನಾವೇನಕ್ಕೆ ಅಧ್ಯಯನ ಮಾಡ್ತೀವಿ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ, ಎಕನಾಮಿ ಹೇಗೆ ವರ್ಕ್ ಮಾಡುತ್ತೆ ಇದು ಬೇಸಿಕ್ ಆಗಿ. ಯಾಕಂದರೆ ಇಲ್ಲಿ ಬರೀ 2 ಸೆಕ್ಟರ್ಸ್. ಯಾವ್ದೆರಡು 2 ಸೆಕ್ಟರ್ಸ್? ಹೌಸ್ ಹೋಲ್ಡ್ಸ್ ಮತ್ತು ಫಾರ್ಮ್ಸ್. ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ. ಸೊ ಏನಂತ ಹೇಳಿದ್ರೆ, ಸರ್ಕ್ಯುಲರ್ ಫ್ಲೋ ಅಂತ ಹೇಳಿದ್ರೆ ಈ ರೀತಿ ರೌಂಡಾಗಿ ಫ್ಲೋ ಆಗ್ತಾ ಇದೆ. ಏನು? ಒಂದು ಮನಿ, ಗೂಡ್ಸ್, ಸರ್ವಿಸಸ್, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಅಂದರೆ ಸರ್ಕಲ್ ಆಗಿ ರೌಂಡ್ ಆಗಿ. ಯಾವ 2 ಸೆಕ್ಟರ್ ಇದೆ? ಒಂದು ಹೌಸ್ ಹೋಲ್ಡ್ಸ್ ಆಗಿದೆ, ಒಂದು ಫರ್ಮ್ಸ್ ಆಗಿದೆ. ಓಕೆ, ಸೊ ವಿತ್ ಡಯಾಗ್ರಾಮಲ್ಲಿ ನಾವು ನೋಡೋಣ. ಅದಕ್ಕೂ ಮುಂಚೆ ಫಸ್ಟ್ ಅಸಂಪ್ಷನ್ಸನ್ನು ನೋಡ್ಕೊಳ್ಳೋಣ. ಯಾವುದೇ ಮಾಡೆಲ್ ಆಗಿರ್ಬೋದು, ಥಿಯರೀಸ್ ಆಗಿರ್ಬೋದು, ಅಸಂಪ್ಷನ್ಸನ್ನು ನಾವು ಬರಿಬೇಕಾಗುತ್ತೆ ಅಥವಾ ತಿಳ್ಕೊಂಡಿರ್ಬೇಕಾಗುತ್ತೆ. ಈ ಅಸಂಪ್ಷನ್ಸ್ ಏನಕ್ಕೆ ಅಂತ ಹೇಳಿದ್ರೆ, ಈ ಅಸಂಪ್ಷನ್ಸ್ ಬಿಟ್ಟು ಬೇರೆ ಬೇರೆ ಚಾನ್ಸಸ್ ಇರುತ್ತೆ, ಆದರೆ ನಾವು ಅದನ್ನು ತಗೊಳ್ಳಲ್ಲ. ಇಲ್ಲಿ 2 ಸೆಕ್ಟರ್, ಓನ್ಲಿ 2 ಸೆಕ್ಟರ್ ಅದು ಅಸಂಪ್ಷನ್. ಓಕೆನಾ? ಸೊ ಇಲ್ಲಿ 2 ಸೆಕ್ಟರ್ಗಳು ಮಾತ್ರ ಇದೆ. ಯಾವ್ದು 2 ಸೆಕ್ಟರ್ಗಳು ಗೊತ್ತಿದೆ ಅಲ್ಲ? ಹೌಸ್ ಹೋಲ್ಡ್ಸ್ ಆ್ಯಂಡ್ ಫರ್ಮ್ಸ್. ಓಕೆ, ನೆಕ್ಸ್ಟ್ ಯಾವುದು? ಹೌಸ್ ಹೋಲ್ಡ್ಸ್ ಓನ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವ್ದು ಹೇಳ್ತೀರಾ? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಭೂಮಿ, ಕೂಲಿ ಮಾಡೋದು ಏನು ಹೇಳ್ತಾರೆ? ಶ್ರಮ. ಕ್ಯಾಪಿಟಲ್ ಅಂತ ಹೇಳಿದ್ರೆ ಬಂಡವಾಳ. ಆರ್ಗನೈಸೇಷನ್ ಅಂತ ಹೇಳಿದ್ರೆ ಸಂಘಟನೆ. ಇದನ್ನು ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಈ 4 ಯಾರ ಹತ್ರ ಇದೆ ಅಂತ ಹೇಳಿದ್ರೆ ಹೌಸ್ ಹೋಲ್ಡ್ಸ್. ಸೊ ಅಷ್ಟೂ ಹೌಸ್ ಹೋಲ್ಡ್ಸ್. ಹೌಸ್ ಹೋಲ್ಡ್ಸ್ ಅಂತ ಹೇಳಿದ್ರೆ ಕುಟುಂಬಗಳು. ಸೊ ಎಷ್ಟು ಕುಟುಂಬಗಳು ಆ ಒಂದು ಎಕಾನಮಿ ಇದೆ, ಆ ಎಕಾನಮಿ ಹತ್ರ 1 ಎಕರ್ ಲ್ಯಾಂಡ್ ಇರುತ್ತೆ. ಲೇಬರ್ಸ್ ಅಂತ ಹೇಳಿದ್ರೆ ಆ ಮನೇಲಿರೋ ಸದಸ್ಯರು ಲೇಬರ್ಸ್ ಆಗಿರ್ತಾರೆ. ಅಥವಾ ಹಾಗೆ ಕ್ಯಾಪಿಟಲ್ ಅಂತ ಹೇಳಿದ್ರೆ ಅವ್ರ ಹತ್ರ ಇರೋವಂಥ ಹಣ. ಹಾಗೆ ಆರ್ಗನೈಸೇಷನ್. ಸೊ ಇಷ್ಟು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅನ್ನೋದು ಯಾರ ಹತ್ರ ಇದೆ? ಹೌಸ್ ಹೋಲ್ಡ್ಸ್ ಹತ್ರ ಇದೆ. ನೆಕ್ಸ್ಟ್, ಫರ್ಮ್ಸ್ ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದೆ? ಫಾರ್ಮ್. ಇರೋದು 2 ಸೆಕ್ಟರ್, ಹೌಸ್ ಹೋಲ್ಡ್ ಮತ್ತು ಫಾರ್ಮ್. ಓಕೆ, ನೋ ಸೇವಿಂಗ್ಸ್. ಸೊ ಇಲ್ಲಿ ಫರ್ಮ್ ಆಗಿರ್ಬೋದು ಅಥವಾ ಹೌಸ್ ಹೋಲ್ಡ್ ಆಗಿರ್ಬೋದು ಯಾವುದೇ ರೀತಿ ಸೇವಿಂಗ್ಸನ್ನು ಮಾಡ್ತಾ ಇಲ್ಲ. ಹೌಸ್ ಹೋಲ್ಡ್ ಬಂದಿದ್ದು ದುಡ್ಡೆಲ್ಲ ಖರ್ಚು ಮಾಡ್ತಾ ಇದೆ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪರ್ಚೇಸ್ ಮಾಡೋದಕ್ಕೆ. ಫಾರ್ಮ್ಸು ಸಹ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಅಷ್ಟು ಹಣವನ್ನು ಖರ್ಚು ಮಾಡ್ತಿದೆ. ದೇರ್ ಇಸ್ ನೋ ಸೇವಿಂಗ್ಸ್. ಓಕೆ, ನೆಕ್ಸ್ಟ್, ನೋ ಗೌರ್ಮೆಂಟ್. ಗೊತ್ತಿದೆ, ಆಗಲೇ ಹೇಳಿದಾಗ ಇಲ್ಲಿ 2 ಸೆಕ್ಟರ್ ಮಾತ್ರ ಇರೋದ್ರಿಂದ ಇಲ್ಲಿ ಗೌರ್ಮೆಂಟ್ ಅನ್ನೋ ಸೆಕ್ಟರ್ ಇಲ್ಲ. ನೆಕ್ಸ್ಟ್, ನೋ ಫಾರಿನ್ ಟ್ರೇಡ್. ಸೊ ಇದು ಓನ್ಲಿ 2 ಸೆಕ್ಟರ್ ಆಗಿರೋದ್ರಿಂದ ಮುಕ್ತ ಮಾರುಕಟ್ಟೆ ಆಗಿರೋಲ್ಲ. ಮುಕ್ತ ಮಾರುಕಟ್ಟೆ ಅಂದರೆ ಓಪನ್ ಮಾರ್ಕೆಟ್ ಅಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಫಾರಿನ್ ಟ್ರೇಡ್ ಅನ್ನೋದು ನಡೆಯೋದಿಲ್ಲ. ನೆಕ್ಸ್ಟ್, ಪರ್ಫೆಕ್ಟ್ ಕಾಂಪಿಟೇಷನ್. ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಅಂದರೆ ಗೊತ್ತಿದೆಯಲ್ಲ, ಪ್ರೈಸ್ ಟೇಕರ್ಸ್ ಆಗಿರ್ತಾರೆ, ಫ್ಯೂಚರ್ಸ್ ಇರುತ್ತಲ್ಲ. ಸೊ ಫ್ಯೂಚರ್ಸ್ ಎಲ್ಲ ತಲೆ ಇಟ್ಕೊಂಡ್ರೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿರುತ್ತೆ. ಓಕೆ, ಸೊ ಇದಿಷ್ಟು ಅಸಂಪ್ಷನ್ಸ್ ಆಫ್ 2 ಸೆಕ್ಟರ್ ಮಾಡೆಲ್. ಯಾವುದು?
ಇನ್ ಸರ್ಕ್ಯುಲರ್ ಫ್ಲೋ ಆಫ್ ದಿ ಇನ್ಕಮ್. ಅಸಂಪ್ಷನ್ಸ್ ಅರ್ಥ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಹೌಸ್ ಹೋಲ್ಡ್ಸ್ ಕೆಲಸ ಏನಾಗಿರುತ್ತೆ ಆ್ಯಂಡ್ ಫರ್ಮ್ಸ್ನ ಕೆಲಸ ಏನಾಗಿರುತ್ತೆ ಅಂತ ಹೇಳೋಣ. ಆಗಲೇ ಒಂದು ಜಿಸ್ಟನ್ನು ಹೇಳಿದೆ. ಸೊ ಇಲ್ಲಿ ಡೀಟೇಲ್ ಆಗಿ ನೋಡೋಣ. ಹೌಸ್ ಹೋಲ್ಡ್ಸ್ ಅಂದರೆ ಏನು, ಫರ್ಮ್ ಅಂದರೆ ಏನು, ಅವುಗಳ ಕೆಲಸ ಏನು ಅಂತ. ಹೌಸ್ ಹೋಲ್ಡ್ ಪ್ರೆಸೆಂಟ್ಸ್ ಆಲ್ ದ ಪೀಪಲ್ ಹೂ ಓನ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲೇಬರ್, ಲ್ಯಾಂಡ್, ಕ್ಯಾಪಿಟಲ್ ಆ್ಯಂಡ್ ಎಂಟರ್ಪ್ರೈಸರ್ಶಿಪ್ ಅಂತ ಇದೆ. ಸೊ ಅದನ್ನು ಆರ್ಗನೈಸೇಷನ್ ಅಂತ ಆದರೆ ನಾವು ಅನ್ಕೋಬೋದು. ಓಕೆ, ಸೊ ಇಲ್ಲಿ ಹೌಸ್ ಹೋಲ್ಡ್ಸ್ ಅಂತ ಹೇಳಿದ್ರೆ ಕುಟುಂಬಗಳು. ಈ ಕುಟುಂಬಗಳು ಏನೇನಿರುತ್ತೆ ಆ ಕುಟುಂಬದಲ್ಲಿ ಅಂತ ಹೇಳಿದ್ರೆ ಒಂದಷ್ಟು ಪೀಪಲ್ಸ್. ಆಫ್ಕೋರ್ಸ್ ಕುಟುಂಬ ಅಂದಮೇಲೆ ಪೀಪಲ್ಸ್ ಇದ್ದೇ ಇರಬೇಕು. ಅದ್ರ ಜೊತೆಗೆ ಪೀಪಲ್ಸ್ ಹೂ ಓನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಆಗಲೇ ಹೇಳಿದಾಗೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಅವರು ಓನ್ ಅಂದರೆ ಸ್ವಂತವಾಗಿ ಇರುತ್ತೆ ಅವ್ರ ಹತ್ರ. ದೇ ಪ್ರೊವೈಡ್ ದೀಸ್ ರಿಸೋರ್ಸಸ್ ಟು ಫರ್ಮ್ಸ್ ಇನ್ ಎಕ್ಸ್ಚೇಂಜ್ ಫಾರ್ ಇನ್ಕಮ್. ಸೊ ಏನು ಮಾಡ್ತಾ ಇದೆ ಫರ್ಮ್ಸ್ ಅನ್ನೋದು, ಹೌಸ್ ಹೋಲ್ಡ್ಸ್ ಅನ್ನೋದು ಈ ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನನ್ನು ಫರ್ಮ್ಸ್ಗಳಿಗೆ ರಿಸೋರ್ಸಸನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದೆ. ಸೊ ಇವರು ಲೇಬರ್, ಕ್ಯಾಪಿಟಲ್ ಇದನ್ನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆಫ್ ಫರ್ಮ್ಸ್ಗಳಿಗೆ ಏನು ಮಾಡ್ತಾ ಇದ್ದಾರೆ, ಸೆಲ್ ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ ಪ್ರತ್ಯುತ್ತವಾಗಿ ಇನ್ಕಮನ್ನು ಅಂತ ಹೇಳಿದ್ರೆ ಅದಕ್ಕೇನು ಕೊಡಬೇಕಾಗತ್ತೆ, ಒಂದಷ್ಟು ಲೇಬರ್ ಅಂತ ಹೇಳಿದ್ರೆ ವೇಜಸನ್ನು ಕೊಡಬೇಕು, ಲ್ಯಾಂಡ್ ಅಂತ ಹೇಳಿದ್ರೆ ರೆಂಟನ್ನು ಕೊಡಬೇಕು, ಕ್ಯಾಪಿಟಲ್ಗೆ ಪ್ರಾಫಿಟ್, ಹಾಗೆ ಎಂಟರ್ಪ್ರೈಸಸ್ ಹೀಗೆ ಅದಕ್ಕೆ ಬೇಕಾದಂಥದ್ದನ್ನು ಕೊಡಬೇಕಾಗತ್ತೆ. ಕ್ಯಾಪಿಟಲ್ಗೆ ಇಂಟ್ರೆಸ್ಟ್, ಆರ್ಗನೈಸೇಷನ್ಗೆ ಅಥವಾ ಎಂಟರ್ಪ್ರೈಸಸ್ಗೆ ಪ್ರಾಫಿಟ್ ಬರುತ್ತೆ. ಓಕೆ, ಸೊ ಹೀಗೆ ಏನು ಮಾಡಬೇಕು, ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಫರ್ಮ್ಸ್ಗೆ ಮಾರುತ್ತಾ ಅವು ಅದಕ್ಕೆ ಪ್ರತ್ಯುತ್ತರವಾಗಿ ಇವುಗಳನ್ನು ಪಡಿತಾ ಇದ್ದಾವೆ. ಓಕೆ, ಇದು ಹೌಸ್ ಹೋಲ್ಡ್ಸ್ನ ಕೆಲಸ ಆಗಿದೆ. ಫಾರ್ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಹೇಳಿದ್ರೆ ವೆನ್ ಪೀಪಲ್ ವರ್ಕ್, ಹೌಸ್ ಹೋಲ್ಡಲ್ಲಿರುವಂತಹ ಪೀಪಲ್ಸ್ ಅವರ ನಾವು ಲೇಬರ್ ಅಂತ ಕರಿತೀವಿ. ಫರ್ಮಲ್ಲಿ ವರ್ಕ್ ಮಾಡಿದಾಗ ಅವರು ವರ್ಕ್ ಮಾಡಿ, ಫರ್ಮ್ಸಲ್ಲಿ ವರ್ಕ್ ಮಾಡಿ ದೇ ಅರ್ನ್ ವೇಜಸ್. ಸೊ ಅವರು ಲೇಬರ್ ಆಗಿ ವರ್ಕ್ ಮಾಡಿ ವೇಜಸನ್ನು ಪಡ್ಕೊಳ್ತಾ ಇದ್ದಾರೆ. ಓಕೆ, ಇಫ್ ಸಮ್ ಒನ್ ರೆಂಟ್ ಔಟ್ ಲ್ಯಾಂಡ್, ಈ ಯಾರಾದರೂ ಹೌಸ್ ಹೋಲ್ಡಲ್ಲಿರುವಂಥ ಒಬ್ಬ ವ್ಯಕ್ತಿ ಒಂದು ಭೂಮಿನ ಫರ್ಮ್ಸ್ಗೆ ಏನಾದರೂ ರೆಂಟನ್ನು ಕೊಟ್ಟರೆ ಅವ್ರು ಏನು ಮಾಡ್ತಾ ಇದ್ದಾರೆ, ರೆಂಟನ್ನು ಅದಕ್ಕೆ ಬದಲಾಗಿ ತಗೊಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೌಸ್ ಹೋಲ್ಡ್ಸ್. ನೆಕ್ಸ್ಟ್ ಫರ್ಮ್ ಅಂದರೆ ಏನು ಅಂತ ನೋಡೋಣ. ಫರ್ಮ್ಸ್ ರೆಪ್ರೆಸೆಂಟ್ ಬಿಸ್ನೆಸ್ ದಟ್ ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಬಿಸ್ನೆಸ್ಸನ್ನು ರೆಪ್ರೆಸೆಂಟ್ ಮಾಡೋದ್ರ ಜೊತೆಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಅದ್ರ ಕೆಲಸ ಅಷ್ಟು. ಟು ಮೇಕ್ ದೋಸ್ ಪ್ರಾಡಕ್ಟ್ ದೇ ನೀಡ್ ಇನ್ಪುಟ್ಸ್. ಹೌದಲ್ವಾ, ಒಂದು ಗೂಡನ್ನು ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಪುಟ್ ಬೇಕೇ ಬೇಕು. ಏನೇನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನಾವು ಇನ್ಪುಟ್ ಅಂತ ಹೇಳ್ತೀವಿ, ಹೌದಲ್ವಾ. ನೀಡ್ ಇನ್ಪುಟ್ಸ್ ಲೈಕ್ ಲೇಬರ್ಸ್, ಕ್ಯಾಪಿಟಲ್ ಅಂತ ಹೇಳಿದ್ರೆ ಮಿಷಿನರೀಸು, ಟೂಲ್ಸ್ ಆಗುತ್ತೆ. ಆ್ಯಂಡ್ ರಾ ಮೆಟೀರಿಯಲ್ಸ್, ಹಾಗೆ ಫರ್ಮ್, ಇದೆಲ್ಲ ಬೇಕಾಗಿರುವಂತಹ ಇನ್ಪುಟ್ ಆಗಿರುತ್ತೆ ಗೂಡ್ಸನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಫರ್ಮ್ಸ್ಗಳಿಗೆ. ಓಕೆ, ಫರ್ಮ್ಸ್ ಪೇ ಹೌಸ್ ಹೋಲ್ಡ್ಸ್ ಫಾರ್ ದೋಸ್ ಇನ್ಪುಟ್ಸ್. ಸೊ ಇಲ್ಲಿ ಈ ರಾ ಮೆಟೀರಿಯಲ್ಸ್ಗಳನ್ನೆಲ್ಲ ಅವರು ಹೌಸ್ ಹೋಲ್ಡ್ಸಿಂದ ಏನು ಮಾಡ್ತಾ ಇದ್ದಾರೆ, ತಗೋತಾ ಇದ್ದಾರೆ. ಓಕೆ, ತಗೊಂಡಿದ್ದಕ್ಕೆ ಅವರಿಗೆ ಫಾರ್ ಇನ್ಸ್ಟೆನ್ಸ್ ಆಗಿ ಪೇ ವೇಜಸ್ ಫಾರ್ ವರ್ಕರ್ಸ್, ರೆಂಟ್ ಟು ದ ಲ್ಯಾಂಡ್ ಓನರ್ಸ್. ಸೊ ಆಗಲೇ ಹೇಳಿದಾಗೆ ಇಲ್ಲಿಂದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಹೋಗುತ್ತೆ, ಅವ್ರಿಗೆ ವಾಪಸ್ಸಾಗಿ ಪೇಮೆಂಟನ್ನು ಅವರು ಫರ್ಮ್ಸ್ ಅವರು ಮಾಡ್ತಾ ಇದ್ದಾರೆ. ಈ ಎರಡು ಸೆಕ್ಟರ್ನ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಸೊ ಡಯಾಗ್ರಾಮಿಂದ ಮಾತ್ರ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ 4 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಈಸಿ ಡಯಾಗ್ರಾಮ್. ಅಕಸ್ಮಾತ್ ನಿಮಗೆ ಡಯಾಗ್ರಾಮ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈಗೇನು ಹೇಳಿದೆ ಅಷ್ಟು ತಲೆಯಲ್ಲಿದ್ದರೆ ಈಸಿಯಾಗಿ ಡಯಾಗ್ರಾಮ್ ಡ್ರಾ ಮಾಡ್ಬೋದು. ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಫಸ್ಟು 2 ಸೆಕ್ಟರ್ ನಾವು ನೋಡ್ತಾ ಇರೋಣ. ಇಲ್ಲಿ ಅಸಂಪ್ಷನ್ ಇಲ್ಲದೆ 2 ಸೆಕ್ಟರ್ ಇದೆ. ಯಾವುದ್ಯಾವುದು, ಒಂದು ಹೌಸ್ ಹೋಲ್ಡ್ಸ್ ಮತ್ತು ಇನ್ನೊಂದು ಫರ್ಮ್ಸ್. ಅಲ್ಲೊಂದು ಫರ್ಮ್ಸ್ ಅಂತ ಬರ್ಕೊಳ್ಳಿ, ಈ ಕಡೆ ಹೌಸ್ ಹೋಲ್ಡ್ಸ್ ಅಂತ ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಹೌಸ್ ಹೋಲ್ಡ್ಸ್ ಹತ್ರ ಏನೇನಿರುತ್ತೆ ಅಂತ ಹೇಳಿದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ಯಾರಿಗೆ ಕೊಡ್ತಾ ಇದೆ, ಫರ್ಮ್ಸಿಗೆ ಕೊಡ್ತಾ ಇದೆ. ಸೊ ಹ್ಯಾರೋ ಮಾರ್ಕ್ ಹಾಕೊಳ್ಳಿ. ಹೌಸ್ ಹೋಲ್ಡ್ಸಿಂದ ಫರ್ಮ್ಸ್ಗೆ ಏನಾಯಿತು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇಲ್ಲಿ ನಾನು ಇದನ್ನು ಫ್ಯಾಕ್ಟರ್ ಸರ್ವೀಸ್ ಅಂತ ಬರೆದಿದ್ದೀನಿ. ಓಕೆ, ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನೋದು ಹೌಸ್ ಹೋಲ್ಡಿಂದ ಫರ್ಮ್ಸ್ಗೆ ಹೋಯಿತು. ಸೊ ಫರ್ಮ್ಸ್ ಅದನ್ನು ಹಾಗೆ ಇಸ್ಕೊಳ್ಳುತ್ತಾ ಫ್ರೀಯಾಗಿ ಇಲ್ಲ. ಸೊ ವಾಪಸ್ ಹೌಸ್ ಹೋಲ್ಡಿಗೆ ಏನು ಕೊಡ್ತಾ ಇದೆ, ಫ್ಯಾಕ್ಟರ್ ಪೇಮೆಂಟನ್ನು ಮಾಡ್ತಾ ಇದೆ. ಎಲ್ಲಿಂದ, ಇದು
ಫರ್ಮ್ಸಿಂದ ಮತ್ತು ಇಲ್ಲೊಂದು ಹ್ಯಾರೋ ಮಾರ್ಕ್ ಹಾಕ್ಕೊಳ್ಳಿ, ಹೌಸ್ ಹೋಲ್ಡ್ಸ್ಗೆ ಏನು ಕೊಡ್ತಾಯಿದೆ, ತಗೊಂಡಂತಹ ಫ್ಯಾಕ್ಟರ್ಸ್ಗೆ ಪೇಮೆಂಟನ್ನು ಮಾಡ್ತಾಯಿದೆ. ದಟ್ಸ್ ಇಟ್. ಓಕೆ, ಸೊ ಈಸಿಯಾಗಿ ನೀವು ಡ್ರಾ ಮಾಡ್ಬೋದು. ದೆನ್ ಅದಾದಮೇಲೆ ಈ ಫ್ಯಾಕ್ಟರ್ಸನ್ನು ಇಟ್ಕೊಂಡು ಫರ್ಮ್ಸ್ ಹಾಗೆ ಇರುತ್ತಾ, ಇಲ್ಲ ಅಲ್ವಾ. ಸೊ ಅದನ್ನು ನಾವು ಆ ಒಂದು ಫರ್ಮ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆಗಿ ಕ್ರಿಯೇಟ್ ಮಾಡುತ್ತೆ. ಇನ್ಪುಟ್ಸನ್ನು ಯೂಸ್ ಮಾಡಿಕೊಂಡು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆಗಿ ಪ್ರೊಡಕ್ಷನ್ ಮಾಡುತ್ತೆ. ಪ್ರೊಡಕ್ಷನ್ ಮಾಡಿ ಹಾಗೆ ಇಟ್ಕೊಳ್ಳುತ್ತಾ, ಇಲ್ಲ, ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಹೌಸ್ ಹೋಲ್ಡ್ಸ್ಗೆ ಮಾರುತ್ತೆ. ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಹೌಸ್ ಹೋಲ್ಡ್ಸ್ಗೆ ಮಾರುತ್ತೆ. ಓಕೆ, ಆ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಪರ್ಚೇಸ್ ಮಾಡಿ ಹೌಸ್ ಹೋಲ್ಡ್ಸ್ ಹಾಗೆ ಇರುತ್ತಾ, ಇಲ್ಲ ಅಲ್ವಾ. ಸೊ ಅದಕ್ಕೆ ಅವ್ರು ಏನು ಮಾಡಬೇಕು, ಹಣವನ್ನು ಕೊಡಬೇಕು, ಪೇಮೆಂಟನ್ನು ಮಾಡಬೇಕು. ಹೌಸ್ ಹೋಲ್ಡ್ ಆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೆ ರಿಟರ್ನ್ ಆಗಿ ಹಣವನ್ನು ಸ್ಪೆಂಡ್ ಮಾಡಬೇಕು. ಅದನ್ನು ನಾನಿಲ್ಲಿ ಸ್ಪೆಂಡಿಂಗ್ ಅಂತ ಬರೆದಿದ್ದೀನಿ. ಫೈನ್, ಅರ್ಥ ಆಗಿದೆ ಅಲ್ಲ. ಇದು ನಾವು ಸ್ಪೆಂಡಿಂಗ್ ಅಂತ ಹೇಳ್ತೀವಿ. ಸೊ ಇಷ್ಟು ಈಸಿಯಾಗಿ ನೀವು ಡಯಾಗ್ರಾಮನ್ನು ಡ್ರಾ ಮಾಡ್ಬೋದು. ಸೊ ಸಿಂಪಲ್ ಎಕ್ಸಾಂಪಲನ್ನು ನೋಡೋಣ. ಇಮ್ಯಾಜಿನ್ ಎ ಫ್ಯಾಮಿಲಿ ಅಂತ ಹೇಳಿದ್ರೆ ಹೌಸ್ ಹೋಲ್ಡ್ ದಟ್ ವರ್ಕ್ ಇನ್ ಎ ಫ್ಯಾಕ್ಟರಿ. ಫ್ಯಾಕ್ಟರಿ ಅಂದರೆ ಫರ್ಮಲ್ಲಿ ಒಂದು ಫ್ಯಾಮಿಲಿ ವರ್ಕ್ ಮಾಡ್ತಾ ಇದೆ. ದ ಫ್ಯಾಕ್ಟರಿ ಪೇಸ್ ದೆಮ್ ಎ ಸ್ಯಾಲರಿ. ಸೊ ಆ ಫರ್ಮ್ ಏನಾಗುತ್ತೆ, ಫ್ಯಾಕ್ಟರಿ ಸ್ಯಾಲರಿಯನ್ನು ಹೌಸ್ ಹೋಲ್ಡ್ಸಲ್ಲಿ ಅಥವಾ ಲೇಬರ್ಸ್ಗೆ ಕೊಡ್ತಾ ಇದೆ. ದ ಫ್ಯಾಮಿಲಿ ಯೂಸಸ್ ದಿಸ್ ಮನಿ ಟು ಬೈ ಗ್ರೋಸರೀಸ್ ಆ್ಯಂಡ್ ಕ್ಲಾತ್. ಆ ಒಂದು ಹೌಸ್ ಹೋಲ್ಡ್ ಪಡ್ಕೊಂಡಂತಹ ಸ್ಯಾಲ್ರಿಯನ್ನು ಇಟ್ಕೊಂಡಿಲ್ಲ, ಅದನ್ನು ಅವರು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ, ಗ್ರೋಸರೀಸ್ ತೊಗೊಳೋದಕ್ಕೆ, ಕ್ಲಾತನ್ನು ತೊಗೊಳೋದಕ್ಕೆ, ಅಥವಾ ಬೇರೆ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ತೊಗೊಳೋದಕ್ಕೆ. ಸೊ ಆ ದುಡ್ಡು ಮತ್ತೆ ಯಾರಿಗೆ ಹೋಗುತ್ತೆ, ಫರ್ಮ್ಸ್ಗೆ ಹೋಗುತ್ತೆ ಅಲ್ವಾ. ಸೊ ವಿಚ್ ಆರ್ ಪ್ರೊಡ್ಯೂಸ್ ಬೈ ಅದರ್ ಫರ್ಮ್ಸ್. ಏನು ಫರ್ಮಿಂದ ಪ್ರೊಡ್ಯೂಸ್ ಆಗುತ್ತೆ ಆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೆ ಹಣವನ್ನು ಖರ್ಚು ಮಾಡ್ತಾಯಿದೆ. ದೀಸ್ ಕೀಪ್ ದ ಸೈಕಲ್ ಗೋಯಿಂಗ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿ ಹೌಸ್ ಹೋಲ್ಡ್ ಅನ್ನೋದು ಸೇವಿಂಗ್ಸ್ ಮಾಡ್ತಾಯಿಲ್ಲ, ಫರ್ಮ್ಸ್ ಅನ್ನೋದು ಸೇವಿಂಗ್ಸ್ ಮಾಡ್ತಾಯಿಲ್ಲ. ಹೌಸ್ ಹೋಲ್ಡ್ ಫ್ಯಾಕ್ಟರ್ಸನ್ನು ಕೊಡ್ತಾ ಇದೆ, ಅದಕ್ಕೆ ರಿಟರ್ನ್ ಆಗಿ ಪೇಮೆಂಟನ್ನು ಮಾಡ್ತಾ ಇದ್ದಾರೆ. ಹಾಗೆ ಹೌಸ್ ಹೋಲ್ಡ್ ಈ ಪೇಮೆಂಟ್ ಏನು ಫ್ಯಾಕ್ಟರ್ಸಿಂದ ಬಂತಲ್ಲ ಪೇಮೆಂಟು, ಸುಮ್ಮನೆ ಇಟ್ಕೊಂಡಿಲ್ಲ, ಅವರು ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಫರ್ಮ್ಸಿಂದ ಪರ್ಚೇಸ್ ಮಾಡಿ ಆ ಹಣವನ್ನು ಮತ್ತೆ ಫರ್ಮ್ಸ್ಗೆ ಕೊಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಹಣ ಏನಾಗ್ತಾ ಇದೆ, ಹೀಗೆ ಫ್ಲೋ ಆಗ್ತಾ ಇದೆ ರೌಂಡ್ಗೆ. ಅಂತ ಹೇಳಿದ್ರೆ ಸರ್ಕ್ಯುಲರ್ ಆಗಿ ಎಕಾನಮಿಲಿ ಫ್ಲೋ ಆಗ್ತಾ ಇದೆ, ಬಿಕಾಸ್ ದೇರ್ ಈಸ್ ಓನ್ಲಿ 2 ಸೆಕ್ಟರ್. ಓಕೆ, ಸೊ ಇದನ್ನು ಸರ್ಕ್ಯುಲರ್ ಫ್ಲೋ ಇನ್ಕಮ್ ಏನಿದೆ ಅದು ಸರ್ಕ್ಯುಲರ್ ಆಗಿ 2 ಸೆಕ್ಟರ್ ನಡುವೆ ಫ್ಲೋ ಆಗ್ತಾ ಇದೆ. ದಟ್ ಈಸ್ ವೈ ದೇರ್ ಈಸ್ ನೋ ಸೇವಿಂಗ್ಸ್ ಇನ್ ಅ ಎಕಾನಮಿ. ಓಕೆ, ಸೊ ಇಷ್ಟು ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಈಸಿಯಾಗಿ ನೀವು ಡಯಾಗ್ರಾಮನ್ನು ಬರೆದು ಎಕ್ಸ್ಪ್ಲನೇಷನನ್ನು ಬರೆದ್ರೆ ನಿಮಗೆ 4 ಮಾರ್ಕ್ಸನ್ನು ಕೊಡ್ತಾರೆ. ಓಕೆನಾ. ಸೊ ಈ ಒಂದು ಟಾಪಿಕ್ ಅರ್ಥ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್. ಇನ್ನೂ ಒಂದಷ್ಟು ವೀಡಿಯೋಸ್ಗಳು ನನ್ನ ಚಾನಲಲ್ಲಿದೆ, ನೀವು ಚೆಕ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕನ್ನಡದಲ್ಲಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.